ಕೇವಲ ಹೇರ್ ರಿಬ್ಬನ್ ಅನ್ನು ಬಳಸಿ ಸುಂದರವಾದ ಹಾರ ಮಾಡಬಹುದೆಂದು ನಿಮಗೆ ಗೊತ್ತಿತ್ತಾ? ಬನ್ನಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಹೇರ್ ರಿಬ್ಬನ್ ಬಳಸಿ ಹಾರ ಮಾಡುವುದು ಹೇಗೆಂಬುದು ತೋರಿಸಿಕೊಡ್ತೀನಿ. ಕಡಿಮೆ ಖರ್ಚಿನಲ್ಲಿ ಸುಂದರವಾದ ಹಾರವನ್ನು ನೀವೇ ಮನೆಯಲ್ಲಿ ರೆಡಿ ಮಾಡಿ ಹಾಕಬಹುದು. ಮನೆಯಲ್ಲಿ ವಿಶೇಷ ಪೂಜೆಗಳಿದ್ದಾಗ ಹಾಕಬಹುದು. ಗಣೇಶ ಹಬ್ಬ ಆಗಿರ್ಬೋದು, ಮನೆಗೆ ಬಾಗಿಲ ತೋರಣ ಆಗಿರ್ಬೋದು, ಲಕ್ಷ್ಮೀ ಪೂಜೆಗಳಿಗಾಗಿರ್ಬೋದು. ಹೊರಗಡೆ ಪ್ಲಾಸ್ಟಿಕ್ ಹಾರ ತರುವುದಕ್ಕಿಂತ ನೀವೇ ಮನೆಯಲ್ಲಿ ಈ ರೀತಿ ಹಾರವನ್ನು ರೆಡಿ ಮಾಡಿ ಹಾಕಬಹುದು. ಮಾಡುವುದು ಹೇಗೆಂದು, ಮಾಡಲು ಏನೆಲ್ಲ ಸಾಮಗ್ರಿಗಳು ಬೇಕೆಂಬುದು ಈ ವಿಡಿಯೋದಲ್ಲಿ ನಾನು ನಿಮಗೆ ಪೂರ್ತಿಯಾಗಿ ತೋರಿಸಿಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉಮಾ GB ಕ್ರಿಯೇಷನ್ಸ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಪ್ಲೀಸ್ ಸಪೋರ್ಟ್ ಆಲ್ ಯೂಟ್ಯೂಬ್ ಫ್ರೆಂಡ್ಸ್. 2 ಮೀಟರ್ ಆರೆಂಜ್ ಕಲರ್ ಟೇಪ್ ಅನ್ನ 5 ಪೀಸ್ಗಳನ್ನಾಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. 2 ಮೀಟರ್ ಇದೆ. 2 ಮೀಟರ್ ನಾವು 5 ಪೀಸ್ ಅನ್ನ ತಗೊಂಡಿದ್ದೀನಿ. ಗ್ರೀನ್ ಕಲರ್ 1 ಮೀಟರ್ ನಾವು 4 ಪೀಸ್ ಅನ್ನ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ 4 ಪೀಸ್ ಅನ್ನ 1 ಮೀಟರ್ಗೆ 4 ಪೀಸ್ ಅನ್ನ ಕಟ್ ಮಾಡ್ಕೊಂಡಿದ್ದೀನಿ. ಆರೆಂಜ್ ಕಲರ್ ನಾವು ಅರ್ಧ ಮೀಟರ್ಗೆ 4 ಪೀಸ್ ಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಯೆಲ್ಲೋ ಕಲರ್ ಅನ್ನ 20 ಸೆಂಟಿಮೀಟರ್ಗೆ 4 ಪೀಸ್ ಗಳನ್ನ ಈ ರೀತಿ ಕಟ್ ಮಾಡಿ ತಗೊಂಡಿದ್ದೀನಿ. ಗ್ರೀನ್ ಕಲರ್ ಅನ್ನ 10 ಸೆಂಟಿಮೀಟರ್ಗೆ 4 ಪೀಸ್ ಗಳನ್ನ ಕಟ್ ಮಾಡಿ ತಗೊಂಡಿದ್ದೀನಿ. ಮತ್ತೆ ಯೆಲ್ಲೋ ಕಲರ್ ಏನು 10 ಸೆಂಟಿಮೀಟರ್ಗೆ 4 ಪೀಸ್ ಗಳನ್ನ ಕಟ್ ಮಾಡಿ ತಗೊಂಡಿದ್ದೀನಿ. ಎಲ್ಲಾ ಪೀಸ್ ಗಳನ್ನು ಕಟ್ ಮಾಡಿ ಈ ರೀತಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದೊಂದಾಗಿ ನಾವು ಸ್ಟೆಪ್ ಬೈ ಸ್ಟೆಪ್ ಪೋಣಿಸ್ಕೊಂತ ಹೋಗ್ಬೇಕಾಗುತ್ತೆ ಸೂಜಿ ದಾರದಿಂದ. ಈ ರೀತಿ ಉದ್ದನ್ ಸೂಜಿ ತಗೊಂಡಿದ್ದೀನಿ, ಪೋಣಿಸಕ್ಕೆ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು. ಇದಕ್ಕೆ ನೀವು ಉಲ್ಲನ್ನಾರು ಹಾಕೋಬಹುದು, ಇಲ್ಲ ಶಿವದಾರ ಬರುತ್ತಲ್ಲ ಅದನ್ನಾರು ಹಾಕೋಬಹುದು. ನಾನು ಉಲ್ಲನ್ ಹಾಕೊಂಡಿದ್ದೀನಿ, ಇಲ್ಲ ಯಾವ್ದಾದ್ರು ನೀವು ಗಟ್ಟಿ ಇರೋ ದಾರನ ಈ ರೀತಿ ಪೋಣಿಸ್ಕೊಂಡು ತಗೊಳ್ಳಿ. ಇವಾಗ ಎಲ್ಲಾ ಪೀಸ್ ಗಳನ್ನು ಕಟ್ ಮಾಡಿ ತಕೊಂಡಿದ್ದಾಗಿದೆ. ಇವಾಗ ಇದನ್ನ ಈ ರೀತಿ ಕೌಲುಗಳು ಹೊಡೆದಿರುತ್ತಲ್ಲ ಅದು ಕಿತ್ಕೊಂತ ಬರುತ್ತೆ ಅಂದ್ಬಿಟ್ಟು ನಾನು ಎಲ್ಲವನ್ನು ಈ ರೀತಿ ಊದ್ಬತ್ತಿ ಸಹಾಯದಿಂದ ಸ್ವಲ್ಪ ಈ ರೀತಿ ಸುಟ್ಕೊಂತ ಇದ್ದೀನಿ ಸೈಡಿಗೆ. ಇವಾಗ ಸೂಜಿ ದಾರನ ಪೋಣಿಸಿ ತಗೊಂಡಿದ್ವಲ್ಲ, ಸೂಜಿಗೆ ಈ ರೀತಿ ನಾವು ಡಾಟ್ ಹೋಲ್ಗೆ ಹಾಕ್ಬೇಕಾರೆ ಹಾಕೊಂತವಲ್ಲ ಈ ರೀತಿ ಹಾಕಂತ ಹೋದ್ರೆ ಆಯ್ತು. ಈ ರೀತಿಯಾಗಿ ನಾವು ಚುಚ್ಕೊಂತ ಹೋಗ್ಬೇಕು ಪೂರ್ತಿಯಾಗಿ. ಈ ರೀತಿ 1 ಬೈ 1 ನೀಟಾಗಿ ಡಾಟ್ ಹೋಲ್ಗೆ ಚುಚ್ಚುತ್ತೇವಲ್ಲ, ಒಂದೊಂದು ಅರ್ಧ ಇಂಚಷ್ಟು ಗ್ಯಾಪ್ ಅನ್ನ ಮಾಡ್ಕೊಂತ ಈ ರೀತಿ ಚುಚ್ಕೊಂತ ಸೂಜಿಯಲ್ಲಿ ಹೋಗ್ಬೇಕು. ಪೂರ್ತಿಯಾಗಿ ಇದೇ ರೀತಿನ ನಾವು ಚುಚ್ಕೋಬೇಕು. ಉದ್ದ ಸೂಜಿ ತಗೊಂಡ್ರೆ ಚುಚ್ಚೋಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಉದ್ದ ಸೂಜಿನ ತಗೊಂಡಿದ್ದೀನಿ. ಬೇಕಾದ್ರೆ ಸಣ್ಣದ ಯಾವ್ದಾದ್ರು ಇದ್ರೆ ತಗೋಬಹುದು. ಸಣ್ಣದಾದ್ರೆ ಪದೇ ಪದೇ ದಾರದಿಂದ ದಾಟಿಸ್ಬೇಕಾಗುತ್ತೆ. ಉದ್ದ ಆದ್ರೆ 1 ಮೀಟರ್ ಟೇಪ್ ಅಷ್ಟು ನಾವು ಒಂದೇ ಸಲಿಗೆ ಈ ರೀತಿ ಚುಚ್ಕೋಬಹುದು. 1 ಮೀಟರ್ 2 ಮೀಟರ್ ಅಷ್ಟು ಒಂದೇ ಸಲಿಗೆ ಚುಚ್ಕೋಬಹುದು ಅಂದ್ಬಿಟ್ಟು ನಾನು ಉದ್ದ ಸೂಜಿನ ತಗೊಂಡಿದ್ದೀನಿ. ಪೂರ್ತಿಯಾಗಿ ಈ ರೀತಿ ಚುಚ್ಕೋಬೇಕು. ಚುಚ್ಕೊಂಡಾದ್ಮೇಲೆ ಈ ರೀತಿ ಇಟ್ಕೊಂಡ್ಬಿಟ್ಟು ದಾರನ ಇಲ್ಲಿ ಹಿಂದ್ಗಡೆ ನಾವೇನ್ ದಾರ ಪೋಣಿಸ್ಕೊಂಡಿದೀವಲ್ಲ ನಾವು ಈ ರೀತಿ ಎಳ್ಕೊಂಡ್ರೆ ಅಷ್ಟು ಬರುತ್ತೆ. ಆಮೇಲೆ ನಾವು ಇಲ್ಲಿ ಪೂರ್ತಿಯಾಗಿ ಹಿಂದಕ್ಕೆ ಪೂರ್ತಿಯಾಗಿ ಎಳ್ಕೊಂಡು ನಾವು ಇದನ್ನ ಅಡ್ಜಸ್ಟ್ ಅನ್ನ ಮಾಡ್ಕೋಬೇಕಾಗತ್ತೆ. ನಾವು ಈ ರೀತಿ ಎಳ್ಕೋಬೇಕು. ನಾವು ಎಲ್ಲಿವರೆಗೂ ಎಳ್ಕೊಂಡಿರ್ತೀವಿ ಎಳ್ಕೊಂಡ್ಬಿಟ್ಟು ಆಮೇಲೆ ಇದನ್ನ ನಾವು ಈ ರೀತಿ ತಿರುಗಿಸ್ಕೊಂಡ್ರೆ ನಮಗೆ ಕರೆಕ್ಟ್ ಆಗಿ ನಾವು ರೌಂಡ್ ಶೇಪ್ ತರ ಇದನ್ನ ಈ ರೀತಿ ಕೊಟ್ಕೊಂತ ಹೋಗ್ಬೇಕು. ಮೊದಲಿಗೆ ಅಷ್ಟು ಪೋಣಿಸ್ಕೊಂಡಾದ್ಮೇಲೆ ನಾವು ದಾರದಲ್ಲಿ ಈ ರೀತಿ ಅಡ್ಜಸ್ಟ್ ಮಾಡ್ಕೊಂತ ಹೋಗ್ಬೇಕು. ಈ ರೀತಿ ಎಳ್ಕೊಂಡಾದ್ಮೇಲೆ ಈ ರೀತಿ ಆಗಿರುತ್ತಲ್ಲ, ಇದನ್ನ ಒಂದ್ ಕಡೆಯಿಂದ ನೀಟಾಗಿ ಈ ರೀತಿ ಎಳ್ಕೊಂತ ನೀಟಾಗಿ ರೌಂಡ್ ಶೇಪಿಗೆ ಈ ರೀತಿ ಕೂರ್ಸ್ಕೊಂತ ಬರ್ಬೇಕು ನಿಧಾನಕ್ಕೆ. ಇದೇ ರೀತಿ ಪೂರ್ತಿ ಮಾಲೆ ಪೋಣಿಸ್ಕೊಂಡ್ರೆ ನಮ್ದು ಈ ರೀತಿ ಹಾರ ರೆಡಿ ಆಗುತ್ತೆ. ಪೂರ್ತಿ ಆದ್ಮೇಲೆ ತೋರಿಸ್ತೀನಿ ನೋಡಿ. ಈ ರೀತಿ ಆಗಿದೆ. ಇದನ್ನ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಈ ರೀತಿ ಎಳ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇರ್ ರಿಬ್ಬನ್ ಅನ್ನು ಬಳಸಿ ಸುಂದರವಾದ ಹಾರ ಮಾಡುವುದು ಹೇಗೆಂಬುದನ್ನು ನಾನು ತೋರಿಸಿಕೊಟ್ಟಿದ್ದೇನೆ. ಮನೆಯಲ್ಲಿ ವಿಶೇಷ ಪೂಜೆಗಳಿದ್ದಾಗ ಆಗಿರ್ಬೋದು, ಬಾಗಿಲಿಗೆ ತೋರಣಗಳಾಗಿರ್ಬೋದು, ಈ ರೀತಿ ನೀವು ಕೂಡ ರೆಡಿ ಮಾಡಿ. ನಾನು ನಿಮಗೆ ಅಳತೆ ಗೊತ್ತಾಗುವುದಿಲ್ಲ ಎಂದು ಬಣ್ಣದಲ್ಲಿ ಬರೆದು ಯಾವ್ಯಾವ್ದು ಎಷ್ಟೆಷ್ಟು ಮೀಟರ್ ಟೇಪ್ ತಗೊಂಡಿದ್ದೀನಿ ಎಂಬುದನ್ನು ಅಳತೆ ಮಾಡಿ ಹಾಕಿದ್ದೇನೆ ನೋಡಿ. ಅಂದ್ರೆ ಮೀಟರ್ 2 ಮೀಟರ್ ತಗೊಂಡಿದ್ದೀನಿ. ಇಲ್ಲಿ ಇಂಚ್ ಲೆಕ್ಕದಲ್ಲಿ ತಗೊಂಡಿದ್ದೀನಿ. ಅದನ್ನ ಕ್ಲೀನ್ ಆಗಿ ನಾನು ಈ ರೀತಿ ಬರೆದು ಹಾಕಿದ್ದೀನಿ. ಅರ್ಧ ಭಾಗಕ್ಕೆ ಮಾತ್ರ ನಾನು ಈ ರೀತಿ ಪಾಯಿಂಟ್ ಮಾಡಿದ್ದೀನಿ. ನೀವು
ಎರಡು ಕಡೆಗೂ ಸೆಟ್ ಮಾಡ್ಕೊಂಡು ಈ ರೀತಿ ಕಲರ್ ಅನ್ನ ನಿಮ್ಮ ಟೇಸ್ಟಿಗೆ ತಕ್ಕಂತೆ ಕಲರ್ ಅನ್ನ ಚಾಯ್ಸ್ ಮಾಡಿ ತಗೊಳ್ಳಿ. ಬಟ್ಟೆಯಲ್ಲಿ ಕಟ್ ಮಾಡಿದ್ರೆ ಈ ರೀತಿಯಾಗಿ ಗುಂಜೆಲ್ಲ ಕಿತ್ಕೊಂಡು ಹೋಗುತ್ತೆ. ಅದೇ ನೀವು ಟೇಪಿನಲ್ಲಿ ಮಾಡಿದ್ರೆ ಈ ರೀತಿ ಗುಂಜು ಕೇಳೋದಿಲ್ಲ, ಏನೂ ಇಲ್ಲ. ನೋಡೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಬಟ್ಟೆಯ ಬದಲಾಗಿ ನೀವು ಹೇರ್ ರಿಬ್ಬನ್ ಟೇಪಿನಲ್ಲೇ ಮಾಡಿ, ಕಡಿಮೆ ಖರ್ಚು ಕೂಡ ಆಗುತ್ತೆ, ತುಂಬಾನೇ ಚೆನ್ನಾಗಿ ಕೂಡ ಬರುತ್ತೆ, ತುಂಬಾ ದಿನ ಬಾಳಿಕೆ ಕೂಡ ಬರುತ್ತದೆ. ನಮ್ಮ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಒತ್ತಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇದು ನಮಗೆ ತುಂಬಾ ಸಹಕಾರಿಯಾಗುತ್ತದೆ. ಥ್ಯಾಂಕ್ ಯು.